ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಗೈಸ್, ಕ್ಷಮೆ ಇರ್ಲಿ, ಸ್ವಲ್ಪ ಲೇಟ್ ಆಯ್ತು ವಿಡಿಯೋಗಳೆಲ್ಲ ಮಾಡಕ್ಕೆ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋಗಳು ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಸೊ ವಿಷಯ ಏನಪ್ಪಾ ಅಂದ್ರೆ, ಇವತ್ತು ರಾಮನಗರ ಹೋಗ್ತಿದೀವಿ ನಾನು ಮತ್ತೆ ನನ್ನ ಫ್ರೆಂಡು. ಅಲ್ಲೇನು ದೊಡ್ಡದಾಗೇನು ಏನಾದ್ರೂ ವ್ಯೂ ನೋಡ್ಬೇಕು ಅದು ಇದು ಏನು ಇಲ್ಲ. ಸೊ ಸುಮ್ನೆ ಹೋಗ್ ಬರೋಣ ಅಂತ ಹೋಗ್ತಾ ಇದೀವಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತೀನಿ. ಇಲ್ಲಿಂದ ರಾಮನಗರ ಒಂದ್ 30 ಕಿಲೋಮೀಟರ್ ಇರ್ಬೋದು. ಫಸ್ಟ್ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡೋಣ. ಈ ಸ್ಕೂಟಿ ಮೇಲೆ ಒಂದೇ ಹಿಂಸೆ ಏನಂದ್ರೆ, ಪೆಟ್ರೋಲ್ ಹಾಕ್ಸ್ಬೇಕಂದ್ರೆ ಗಾಡಿ ಬಿಟ್ಟು ಇಳಿಬೇಕು. ನೋಡಿ, ಅವನೇ ನಮ್ಮ ಹುಡ್ಗ ಹೆಂಗ್ ರೆಡಿ ಆಗಿದ ನೋಡಿ, ರಾಮನಗರ ಹುಡುಗಿರ್ನೆಲ್ಲ ನೋಡೋಣ ಅಂತ. ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ ಮಚಾ, ಹಾಯ್ ಮಾಡೋ. ಪೆಟ್ರೋಲ್ ಹಾಕ್ಸಕ್ಕೂ ಮುಂಚೆನೆ ಸ್ಕ್ಯಾನ್ ಮಾಡ್ತೀಯಲ್ಲೋ. ದುಡ್ಡು ಹಾಕ್ಬಿಟ್ಟ. ಪೆಟ್ರೋಲ್ ಹಾಕ್ಸಿಲ್ಲ ಕಣ ಇನ್ನು. ಖತಮ್. ಓ, 400 ರೂಪಾಯಿ ಪೆಟ್ರೋಲ್ಗೆನೆ ಫುಲ್ ಆಗೋಯ್ತು ಗಾಡಿ. ಸೊ ಗೈಸ್, ಪೆಟ್ರೋಲ್ ಹಾಕ್ಸಿ ಆಯ್ತು 400 ರೂಪಾಯಿದು. ಸೊ 400 ರೂಪಾಯಿಗೆನೆ ಈ ಗಾಡಿ ಟ್ಯಾಂಕ್ ಫುಲ್ ಆಯ್ತು. ಸೊ ಇನ್ನು ನಮ್ಮ ಪಯಣ ರಾಮನಗರದ ಕಡೆಗೆ. ನೋಡಿ, ವಿಡಿಯೋ ಆಗ್ತಿದೆ ಅಂತ ಕೇಳ್ತಾವ್ರೆ. ಈ ತರ ಆದ್ರೆ ಖುಷಿ ಆಗುತ್ತೆ ಗೈಸ್. ನಾನೇನು ಅಷ್ಟು ದೊಡ್ಡ ಯೂಟ್ಯೂಬರ್ ಅಲ್ಲ, ಇವಾಗ ಸ್ಟಾರ್ಟ್ ಮಾಡಿರೋಂತ ಒಂದು ಚಿಕ್ಕ ಪುಟ್ಟ ಇಷ್ಟೇ ನೋಡಿ, ಇಷ್ಟೇ ಒಬ್ಬ ಯೂಟ್ಯೂಬರ್ ನಾನು. ಈ ತರ ಕೇಳಿದಾಗ ಆಗೋ ಖುಷಿನೇ ಬೇರೆ. ಅವರು ಆಕ್ಚುಲಿ ನನಗ್ ನೋಡಿದಾರ ನೋಡಿಲ್ಲ ಗೊತ್ತಿಲ್ಲ, ಬಟ್ ವಿಡಿಯೋ ಆಗ್ತಿದೆ ಅಂತ ಕೇಳಿದಾಗ ಆಗೋ ಖುಷಿನೇ ಬೇರೆ. ಸೊ ಗೈಸ್, ನಾನು ಮತ್ತೆ ನಮ್ಮ ಹುಡ್ಗ ಹೋಗ್ತಾ ಇದೀವಿ. ಹಿಂದೆ ಇದ ನೋಡಿ, ಇವನೇ ಗಗನ್ ಅಂತ ಇವನ ಹೆಸರು. ನಮಗೆಲ್ಲ ಗೊತ್ತಾಗೋಯ್ತು. ಇನ್ ಮುಂದೆ ವಿಡಿಯೋಗಳಲ್ಲೆಲ್ಲ ಕಾಣ್ತಾ ಇರ್ತಾನೆ ಇವನು. ಹೆಂಗೈತೆ ನೋಡಿ ಥಾರಿಲ್ಲಿ, ಅಣ್ಣ ಗಿಚ್ಚಾಗಿ ರೆಡಿ ಮಾಡ್ಸವನೆ. ಸೊ ಗೈಸ್, ಇವಾಗ ನಾವು ರಾಮನಗರಕ್ಕೆ ಎಂಟ್ರಿ ಕೊಡ್ತಾ ಇದೀವಿ. ಆಕ್ಚುಲಿ ಕೆಂಗೇರಿಯಿಂದ ರಾಮನಗರ ಬರಕ್ಕೆ 45 ನಿಮಿಷ ಅಷ್ಟೇ ತಗೊಂಡ್ವಿ. ಹಂಗೋ ಹಿಂಗೋ ಮಾಡಿ ರಾಮನಗರ ತಲುಪೇ ಬಿಟ್ವಿ. ರಾಮನಗರ ವೆಲ್ಕಮ್ ಬೋರ್ಡ್ ದಾಟಿ ಮುಂದೆ ಬರ್ತಿದ್ದಂಗೆನೆ ಆಂಜನೇಯ ಸ್ವಾಮಿದು ದೊಡ್ಡದಾಗ ಒಂದು ಸ್ಟ್ಯಾಚು ಹಾಕಿದ್ದಾರೆ ನೋಡಿ ಇಲ್ಲಿ. ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಛಾಯನ. ಗೈಸ್, ರಾಮನಗರ ದಾಟಿ ಈ ಕಡೆ ಬಂದ್ರೆ ಒಳ್ಳೊಳ್ಳೆ ಪ್ಲೇಸ್ ಗಳೆಲ್ಲ, ವ್ಯೂ ಪಾಯಿಂಟ್ ಗಳೆಲ್ಲ ಇದೆ ಅನ್ಸುತ್ತೆ. ಇಲ್ಲಿರೋ ಮರ ಗಿಡಗಳೆಲ್ಲ ಇದಾವಲ್ಲ, ಅದನ್ನೆಲ್ಲ ನೋಡಿ. ರಾಮನಗರದವರು ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಇಲ್ಲಿ ಯಾವ ವ್ಯೂ ಪಾಯಿಂಟ್ ಚೆನ್ನಾಗಿದೆ ಅದೆಲ್ಲ ಕಮೆಂಟ್ ಮಾಡಿ ಗೈಸ್. ನೆಕ್ಸ್ಟ್ ಅಲ್ಲೆಲ್ಲ ಹೋಗಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಹುಡ್ಗ ಲೊಕೇಶನ್ ಕಳ್ಸವನೆ. ಯಾವ್ದೋ ಹಳ್ಳಿ ಒಳಗಿಂದ ಎಲ್ಲ ಹೋಗ್ತಾ ಇದೀವಿ. ಊರು ಯಾವ್ದು ಅಂತ ಗೊತ್ತಿಲ್ಲ. ಇಲ್ಲಿ ಯಾವ್ದೋ ಬೋರ್ಡ್ ಇದೆ, ತಡ್ರಿ ನೋಡ್ಬಿಡ್ತೀನಿ. ಅಪ್ಪು ಸರ್ಕಲ್ ಅಂತ ಹಾಕವ್ರೆ, ಊರ ಹೆಸರು ಇಲ್ಲ. ಇವನೇ ನಮ್ಮ ಹುಡ್ಗ ಬೆಂಗಳೂರಿಂದ ಇಲ್ಲಿಗೆ ಕರ್ದವನೆ. ಸೊ ಗೈಸ್, ವಿಷಯ ಏನಂದ್ರೆ, ಇಲ್ಲಿಗೆ ಬಂದಾದ್ಮೇಲೆ ಹೇಳ್ತವನೆ, ನಿಮಗೆ ಅಲ್ಲಿಂದ ಕರ್ದಿದ್ದು ಹಲಸಿನ ಹಣ್ಣು ಕಿತ್ಕೊಂಡು ಹೋಗಕ್ಕೆ ಅಂತ. 150 ರೂಪಾಯಿ ಹಲಸಿನ ಹಣ್ಣಿಗೆ 400 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡ್ ಬಂದಿದೀವಿ ಬೆಂಗಳೂರಿಂದ ಇಲ್ಲಿಗೆ. ಇವನ್ ಮೊದ್ಲೇ ಹೇಳಿದಿದ್ರೆ ನಮ್ PG ಭಟ್ರು ಮಾಡಿರೋ ಚಿತ್ರಾನ್ನನೇ ತಿಂದ್ ಮಲ್ಕೊಂಡ್ಬಿಡ್ತಿದ್ದೆ. ಇನ್ನೇನ್ ಮಾಡ್ತೀರಾ, ಬರೋದ್ ಬಂದಿದೀವಿ, ಹಲಸಿನ ಹಣ್ಣಾದ್ರೂ ತಿನ್ಕೊಂಡು ಹೋಗೋಣ. ಜೈ ಆಂಜನೇಯ ಅನ್ಕೊಂಡು ಈ ಹೊಲದ ದಾರಿಲಿ ಬಿದ್ದು ಎದ್ದು ಇಲ್ಲಿಗೆ ಬಂದ್ ನೋಡಿದ್ರೆ ಹಲಸಿನ ಮರ 300 ಅಡಿ ಹೈಟ್ ಐತೆ. ಕಲ್ ತಗೊಂಡ್ ಹೊಡಿತಾ ಇದೀವಿ, ಹಲಸಿನ ಹಣ್ಣಿನ ಹತ್ರಕ್ಕೂ ಹೋಗ್ತಿಲ್ಲ ಆ ಕಲ್ಲು. ಆಮೇಲೆ ಹೆಂಗೋ ಕಣ್ ಮುಚ್ಕೊಂಡ್ ಮರ ಹತ್ಬಿಟ್ಟೆ. ಮೇಲ್ ಕಣ್ಬಿಟ್ಟು ನೋಡಿದ್ರೆ ಬಾಯಿಗೆ ಬಂದಿತ್ತು ನನ್ ಜೀವ. ಮರ ಹತ್ತಿದ್ದು ವೇಸ್ಟ್ ಆಯ್ತು, ಒಂದು ಹಣ್ಣಿಲ್ಲ. ಕೆಳಗಿಂದ ಕೂಗಾಡ್ತವ್ರೆ ನಮ್ ಹುಡುಗರು, ಹಣ್ಣಿಲ್ಲ ಅಂದ್ರೆ 1-2 ಕಾಯಿ ಕಿತ್ ಬಿಸಾಕು ಅಂತ. ಇನ್ನೇನ್ ಮಾಡ್ತೀರಾ, ಒಂದು ಆಮೇಲೆ ಇನ್ನೊಂದು ಅಂತೇಳಿ 1-2 ಕಾಯಿ ಕಿತ್ ಬಿಸಾಕ್ದೆ. ಅದ್ರಲ್ಲಿ 1 ಕಾಯಿ ತಗೊಂಡ್ ನಾವು ಸೀದಾ ಮನೆ ಕಡೆ ಹೊರಟ್ವಿ. ಸೊ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ.